ನಮಸ್ಕಾರ ದೋಸ್ತ್, ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲ ಸೂಪರ್ ಆಗಿದ್ರೆ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಎಸ್, ನಾನಿವತ್ತು ಹೊಸೂರು ಮೈನ್ ರೋಡ್ ಗಾರ್ಬೇಬಾವಿ ಪಾಳ್ಯದಲ್ಲಿರುವಂತಹ ಹ್ಯುಂಡೈ ಶೋರೂಮ್ ಬಂದಿದ್ದೀನಿ. ಸೊ ಇವತ್ತು ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾರ್ ಕ್ರೆಟಾ SX ಟೆಕ್ ಮ್ಯಾನ್ಯುಯಲ್ ಪೆಟ್ರೋಲು ಲಾಂಚ್ ಆಗ್ತಾ ಇದೆ ಇವತ್ತು. ಸೊ ನಾನು ಲಾಂಚಿಂಗ್ ಇವೆಂಟಿಗೆ ಬಂದಿದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಈ ಒಂದು ವಿಷಯನ ಎಲ್ಲರಿಗೂ ಹೇಳಲೇಬೇಕು ನಾನು. ದಟ್ ಏನಂದರೆ ಇನ್ನೂ ಲಾಂಚ್ ಆಗಿಲ್ಲ ಗಾಡಿ. ಆಲ್ರೆಡಿ 500 ಬುಕ್ಕಿಂಗ್ಸ್ ಆಗೋಗಿದೆ ಕಾರ್ದು, ಓನ್ಲಿ ಈ ಒಂದು ಶೋರೂಮಲ್ಲಿ ಮಾತ್ರ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಹೈಪ್ ಇದೆ ಅಂತ. ಬರೀ ಈ ಒಂದು ಶೋರೂಮಲ್ಲೇ ಆಲ್ರೆಡಿ 500 ಕಾರ್ಸ್ ಬುಕ್ ಆಗೋಗಿದೆ. ಸೊ ನಾನು ಕೇಳ್ತಾ ನನಗೆ ಶಾಕ್ ಆಯಿತು. ವೈ ನಾಟ್ ಅಂತ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಈ ಒಂದು ಕಾರ್ ಕಂಪ್ಲೀಟ್ ರಿವ್ಯೂ ಹಾಗೆ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ನೋಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಬನ್ನಿ ಬೇಗ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಆ್ಯಂಡ್ ರಿವ್ಯೂ ಮಾಡೋಣ ಕಾರ್ನ. ಸೊ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಇನ್. ವೆಲ್ಕಮ್ ಬ್ಯಾಕ್ ಗೈಸ್. ಇನಾಗ್ರೇಷನ್ ಆಗಿದೆ. ಕಾರ್ ನೋಡ್ಬೋದು ಎಷ್ಟು ಲೈಕ್ ಹಾಟ್ ಕೇಕ್ ಥರ ಕಾಣಿಸ್ತಾ ಇದೆ. ಆ ಒಂದು ಕ್ರೆಟಾ ಲೆಗಸಿ ಏನಿದೆ ಅದು ಡೆಫಿನೆಟ್ಲಿ ಕಂಟಿನ್ಯೂ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಬೋದು. ಸೊ ಇವತ್ತು ಈ ಒಂದು ಕಾರ್ನ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಕಂಪನಿಯ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಅಭಿಷೇಕ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಅಭಿಷೇಕ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಹೋಪ್ ಅಭಿಷೇಕ್ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಗೆಲ್ರಿಗೂ ಕೊಡ್ತಾರೆ ಅಂತ ಭಾವಿಸ್ತಾ ಬನ್ನಿ ಮತ್ತೆ ತಡ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಮೊದಲಿಗೆ ಆಸ್ ಅ ಬೀಯಿಂಗ್ ಅ ಕಸ್ಟಮರ್, ಸೊ ಏನು ಡಿಫ್ರೆನ್ಸ್ ಇದೆ ಓಲ್ಡ್ ಮಾಡೆಲ್ಗೂ ಆ್ಯಂಡ್ ಬೀಯಿಂಗ್ ಅ ನ್ಯೂ ಮಾಡೆಲ್? ಸೊ ಏನು ಮೇಜರ್ ಡಿಫ್ರೆನ್ಸ್ ಕಂಡು ಬರುತ್ತೆ ಈ ಒಂದು ಗಾಡಿ? ಸರ್, ನೀವು ಮುಂದೆ ನೋಡ್ತಾ ಇದ್ರೆ ಫಸ್ಟ್ ಹಳೆ ಕ್ರೆಟಾಗೆ ಟ್ರಯೋ ಬೀಮ್ ಹೆಡ್ ಲ್ಯಾಂಪ್ಸ್ ಇತ್ತು. ಓಕೆನಾ, ಟ್ರಯೋ ಬೀಮ್ ಮಾತ್ರ ಇತ್ತು. ಬಟ್ ಇವಾಗ ನಿಮಗೆ ಕ್ವಾರ್ಟರ್ ಬೀಮ್ ಹೆಡ್ ಲೈಟ್ಸ್ ಬರ್ತಾ ಇದೆ. ಓಕೆ, ಸೊ ಮತ್ತೆ ನಿಮಗೆ ಲೋಗೋ ಒಂದು ಫುಲ್ಲಿ ಫಿನಿಶಿಂಗ್ ವಿತ್ ಬರ್ತಾ ಇದೆ. ಓಕೆ, ಕ್ರೋಮ್ ಫಿನಿಶ್ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಟೈಮ್ ನೋಡ್ಬೋದು, ನಿಮ್ಮ ಫ್ರಂಟ್ ಗ್ರಿಲ್ ಇದೆಯಲ್ಲ ಅದು ಆಲ್ಮೋಸ್ಟ್ ಚೇಂಜ್ ಆಗಿದೆ. ಹಳೆ ಕ್ರೆಟಾಗೂ ಇದಕ್ಕೂ ನಿಮಗೆ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಓಕೆ, ಸೊ ಎಸ್, ಆ್ಯಂಡ್ ಸಿ ನಿಮಗೆ ಇಂಡಿಕೇಟರ್ಸ್ ನಿಮಗೆ ಯಾವ ಥರ ಕೊಡ್ತಾ ಇದ್ದೀವಿ, 3 ಟೈಪ್. ಓಕೆ, ಹಳೆ ಕ್ರೆಟಾಗೆ ನಾರ್ಮಲ್ ಇಂಡಿಕೇಟರ್ಸ್ ಇತ್ತು, ಬಟ್ ಇದಕ್ಕೆ ಸ್ವಲ್ಪ ಚೆನ್ನಾಗಿರೋ ಕೊಟ್ಟವ್ರೆ. ಓಕೆ, ದೆನ್ ಲೆಟ್ಸ್ ಕಮ್ ಟು ದಿ ಸೈಡ್ ಪಾರ್ಟ್. ಸೊ ಸರ್, ನಿಮಗೆ SX ಇಂದನೇ ನಿಮಗೆ ಡ್ಯಾಮ್ ಕಟ್ ಅಲಾಯ್ ವೀಲ್ಸ್ ಇದ್ದಾವೆ. ಓಕೆ, ಸೊ JK ಟೈರ್ಸ್ ಬರುತ್ತೆ ನಿಮಗೆ. ಕ್ವಾಲಿಟಿ ಮಾತ್ರ ತುಂಬ ಪ್ರೀಮಿಯಮ್ ಆಗಿದೆ. ಹೌವರ್ ಲೈಕ್ ಮಾತಾಡೋಂಗಿಲ್ಲ ಅದ್ರ ಬಗ್ಗೆ, ಬಿಕಾಸ್ ಇಟ್ಸ್ ಹ್ಯುಂಡೈ ಕ್ರೆಟಾ. ಸೊ ನಿಮಗೆ ಓವರ್ BM-ಅಲ್ಲಿ ನಿಮಗೆ ಅಲಾಸ್ ಫೀಚರ್ ನಿಮಗೆ ಈ ಕಡೆ ಮಾರ್ಕ್ ನೋಡ್ತಾ ಇದ್ದೀರಾ. ಈ ಮಾರ್ಕ್ ನಿಮಗೆ ಯಾವುದಾದ್ರೂ ವೆಹಿಕಲ್ ಸೈಡಿಂದ ಬರ್ತಾ ಇದ್ದರೆ ನಿಮಗೆ ಆಲ್ರೆಡಿ ಅಲರ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಅಲಾಸ್ ಫೀಚರ್. ಸೊ ಇದು ಆ್ಯಡ್ ಆಗಿರೋದು, ಇದು ಹಳೆ ಮಾಡೆಲ್ ಇಲ್ಲ, ಹಳೆ ಮಾಡೆಲ್ ಇರಲಿಲ್ಲ, ಇದೊಂದು ಆ್ಯಡ್ ಆಗಿದೆ. ಓಕೆ, ಸೊ ಸೈಡಿಂದ ನಿಮಗೆ ಆಲ್ಮೋಸ್ಟ್ ಸೇಮೇ ಕಾಣುತ್ತೆ. ಓಕೆ, ಹಳೆ ಕ್ರೆಟಾಗೂ ಸೇಮ್ ಇದೆಯಾ? ಇದು ಸೈಡ್ ಪ್ರೊಫೈಲ್ ಸೇಮ್ ಬರುತ್ತೆ. ಪ್ರೊಫೈಲ್ ನಿಮಗೆ ಸೇಮ್ ಬರುತ್ತೆ, ಡೈಮೆನ್ಷನ್ಸು ಸೇಮ್ ಬರುತ್ತೆ. ಓಕೆ, ಸೊ ನಿಮಗೆ ಹಿಂದಿಗಡೆ ಬಂದಾಗ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಸಿಗುತ್ತೆ. ಓಕೆ, ವಿತ್ ದಿ ಇಂಡಿಕೇಟರ್ಸ್, ದ ನ್ಯೂ ಸ್ಟೈಲ್ ಇಂಡಿಕೇಟರ್ಸ್. ಓಕೆ, ತುಂಬ ಪ್ರೀಮಿಯಮ್ ಆಗಿದೆ ಅಲ್ಲ? ಹೌದು, ಪ್ರೀಮಿಯಂ ಲುಕ್ ಆಗಿ ಕಾಣ್ತಿದೆ. ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಬರುತ್ತೆ. ಆ್ಯಂಡ್ ಈ ಲೋಗೋ ಇದೆಯಲ್ಲ, ಈ ಲ್ಯಾಂಪ್ ಒಳಗೆ ಇನ್ಬಿಲ್ಟ್ ಆಗಿದೆ. ಇದು ಇನ್ಬಿಲ್ಟ್ ಆಗಿದೆ ಒಳಗಡೆ, ಯಾರು ಕಿತ್ಕೊಂಡು ಹೋಗಲ್ಲ, ಅದೊಂದು ಸೇಫ್ಟಿ ಇರುತ್ತೆ. ಹೌದು, ಮತ್ತು ನಿಮಗೆ ರಿವರ್ಸ್ ಮಾಡುವಾಗ ಲೈಟ್ ಇದೆಯಲ್ಲ ಅದು ನಿಮಗೆ ಹಿಂದ್ಗಡೆ ಈ ಕಡೆ ಮಿಡ್ಲಲ್ಲಿ ಸಿಗುತ್ತೆ. ಹಳೆ ಕ್ರೆಟಾಗೆ ನಿಮಗೆ ಸೈಡಲ್ಲಿ ಸಿಗ್ತಿತ್ತು, ಈ ಲ್ಯಾಂಪ್ ಕೆಳಗೆ ಸಿಗ್ತಿತ್ತು. ಸೊ ಇದೊಂದು ಆಡೆಡ್ ಫೀಚರ್, ಅದು ಓಲ್ಡ್ ಕಂಪೇರ್ ಮಾಡಿದ್ರೆ ಅಲ್ವಾ? ಹೌದು, ಮತ್ತು ನಿಮಗೆ 4 ರೇರ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ. ಓಕೆ, ಇದು ಸೆನ್ಸರ್ಸ್ ಅಂತೀವಿ ಇದನ್ನು. ಓಕೆ, ಈ ಸೆನ್ಸರ್ಸ್ 4 ಇದಾವೆ. ಸೆನ್ಸರ್ಸ್ ಇದೆ ಇಲ್ಲಿ, 4 ಸೆನ್ಸರ್ಸ್ ಇದೆ. ಸೊ ಕ್ರೆಟಾ ನೀವು ಬ್ಯಾಜಿಂಗ್ ನೋಡ್ಬೋದು, ಆ್ಯಂಡ್ SX ಬ್ಯಾಜಿಂಗ್ ಕೂಡ ಹಾಕಿದ್ದಾರೆ. ಹೌದು, ತುಂಬ ಪ್ರೀಮಿಯಂ ಲುಕ್ ಕೊಡುತ್ತೆ ಬ್ಯಾಕಿಂದ. ಸೊ ಬೂಟ್ ಸ್ಪೇಸ್ ನೋಡ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ. ಎಷ್ಟಿದೆ ಇದು? ಸೊ ಇದು ನಿಮಗೆ 433 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ವಿತ್ ರೇರ್ ಪಾರ್ಸಲ್ ಟ್ರೇ. ಓಕೆ, ಸೊ ಇದು ಕೆಳಗೆ ನಿಮಗೆ ಒಂದು ಸ್ಪೇರ್ ವೀಲ್ ಇದೆ. ಓಕೆ, ಯೂಶಲಿ ನಿಮಗೆ ಈ ಕ್ರೆಟಾದಲ್ಲಿ 17 ಇಂಚ್ ವೀಲ್ಸ್ ಬರುತ್ತೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಬಟ್ ಇದು ನಿಮಗೆ ಬಂದ್ಬಿಟ್ಟು 16 ಇಂಚ್ ಸ್ಪೇರ್ ವೀಲ್ ಬರುತ್ತೆ ವಿತ್ ಸ್ಟೀಲ್ ವೀಲ್ಸ್. ಓಕೆ, ಸೊ ಆ್ಯಂಡ್ ದೆನ್ ನಿಮಗೆ ಬೂಟ್ ಸ್ಪೇಸ್ ಇನ್ನೂ ಇನ್ಕ್ರೀಸ್ ಮಾಡಬೇಕಂದ್ರೆ ನೀವು ಬೆಂಚ್ ಫೋಲ್ಡ್ ಇದೆ. ಓಕೆ, 60-40 ಬೆಂಚ್ ಫೋಲ್ಡ್ ಸೀಟ್ಸ್ ಇದ್ದಾವೆ. ಸೊ ಈ ಕಡೆ ನೋಡಿದರೆ ನಿಮಗೆ 60-40 ಬೆಂಚ್ ಫೋಲ್ಡ್ ಇದೆ. ಓಕೆ, ದಿಸ್ 40.
ಇದರ ನೀವು ಬೋಟ್ ಸ್ಪೇಸ್ನ ಜಾಸ್ತಿ ಮಾಡ್ಬೋದು. ಓಕೆನಾ, ಆ ಕಡೆ ಇದು ಫೋಲ್ಡ್ ಆಗುತ್ತೆ, ಫೋಲ್ಡಬಲ್ ಇದೆ. ಆ್ಯಂಡ್ ನಿಮಗೆ ಮಿಡ್ಲಲ್ಲಿ ರೇರ್ ಆರ್ಮ್ರೆಸ್ಟ್ ಸಿಗುತ್ತೆ. ಓಕೆ, ಇದು ಓಪನ್ ಮಾಡ್ಬೋದು. ಸದ್ಯಕ್ಕೆ ಇದು ಕವರ್ ಫಿಲ್ ಆಗಿದೆ, ಸೊ ಅದಕ್ಕೆ ಓಪನ್ ಮಾಡೋಕ್ಕಾಗ್ತಿಲ್ಲ. ಸೈಡ್ ಪ್ರೊಫೈಲ್ಗೆ ಬರೋದಾದರೆ ನೋಡ್ತಾ ಇರ್ಬೋದು, ಸೊ ಡ್ಯುಯಲ್ ಟೋನ್ ಇದೆ, ಸೊ ಕಲರು. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದು ನಿಮಗೆ ಪ್ರೀಮಿಯಂ ಲುಕ್ ಕೊಡುತ್ತೆ. ಹಳೆ ಕ್ರೆಟಾಗೂ ಈ ಥರ ಇತ್ತು, ಹೊಸ ಕ್ರೆಟಾಗೂ ಈ ಥರ ಇದೆ. ಯಾಕಂದರೆ ದಿಸ್ ಈಸ್ ಸಿಗ್ನೇಚರ್ ಮಾರ್ಕ್ ಫಾರ್ ದ ಕ್ರೆಟಾ. ಓಕೆ, ಇದೊಂದಿದೆ. ಆ್ಯಂಡ್ ಇಂಟಿಗ್ರೇಟೆಡ್ ರೂಫ್ ಫೇಸ್ ನಿಮಗೆ ಸಿಗುತ್ತೆ ಮೇಲೆ. ಹಾಂ, ಅದು ಕೂಡ ಲೈಕ್ ಡಿಫ್ರೆಂಟ್ ಕಲರಲ್ಲಿ ಇರೋದ್ರಿಂದ ಅಟ್ರಾಕ್ಟಿವ್ ಆಗಿರುತ್ತೆ, ಒಂದು ಚೆನ್ನಾಗಿ ಕಾಣ್ತದೆ ಆ್ಯಕ್ಚುಲಿ. ಆ್ಯಂಡ್ ನಿಮಗೆ ಕ್ರೋಮ್ ಕಲರ್ಡ್ ಡೋರ್ ಹ್ಯಾಂಡಲ್ಸ್ ಇದೆ. ಸೊ ಇದು ನಿಮಗೆ ಪ್ರೀಮಿಯಂ ಲುಕ್ ಕಾಣಲಿ ಅಂತ. ಓಕೆ, ಸೊ ಇದು ಇದೆ. ಎಸ್, ನೀವು ಹಿಂಗೆ ನೋಡಬೇಕಂದ್ರೆ ಇದಕ್ಕೆ ನಿಮಗೆ ಡೋರ್ ಹತ್ರ ಶೀಲ್ಡ್ ಒಂದು ಸಿಗುತ್ತೆ. ಮೆಶ್ ಕೊಡ್ತಾ ಇದ್ದಾರೆ ನಿಮಗೆ. ಬಿಸಿಲು ಏನಿದ್ದಾಗ ಆರಾಮಾಗಿ ಎಲ್ಲ ಗಾಡಿಗೂ ಕೊಡ್ತಾ ಇದ್ದಾರೆ. ಇದು ಹೇಗೆ ಇನ್ಬಿಲ್ಟ್ ಇರುತ್ತಾ? ಹೌದು, ಇದು ಕ್ರೆಟಾದಲ್ಲಿ ಇನ್ಬಿಲ್ಟ್ ಹೊಸದಾಗಿ ಬಂದಿರೋದು. ಹಳೆ ಕ್ರೆಟಾಗಿ ಓನ್ಲಿ ಫಾರ್ ಮಿಡ್ ವೇರಿಯಂಟ್ ಇಂದನಾ ಇಲ್ಲ ಬೇಸಿಕ್ ಮಾಡೆಲ್ಗೂ ಬರುತ್ತಾ? ಮಿಡ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದೊಂದು ಆಡೆಡ್ ಫೀಚರ್. ಹಳೆದ್ರಲ್ಲಿ ಇಲ್ಲ ಅಲ್ಲ? ಹಳೆದ್ರಲ್ಲಿ ಟಾಪ್ ಎಂಡ್ ಇತ್ತಾ? ಓಕೆ, ಹಳೆದ್ರಲ್ಲಿ ಟಾಪ್ ಎಂಡಲ್ಲಿ ಮಾತ್ರ ಇತ್ತು, ಬಟ್ ಇಲ್ಲಿಂದ ಮಿಡ್ಡಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ? ಓಕೆ, ನೈಸ್. ಇಂಜಿನ್ ನೋಡ್ಬೋದು. ಇಂಜಿನ್ ಪಾರ್ಟ್ ಬರೋದಾದರೆ ಸೊ ಏನು ಹೇಳ್ತಾರೆ ಇಂಜಿನ್ ಬಗ್ಗೆ? ಸರ್, ಇಂಜಿನ್ ನಿಮಗೆ ಕ್ರೆಟಾದಲ್ಲಿ ಇವಾಗ 1.5 ಲೀಟರ್ಸ್ ನ್ಯಾಚುರಲ್ ಆಸ್ಪೆರೆಂಟ್ ಇಂಜಿನು ಸಿಗ್ತಾ ಇದೆ. ಓಕೆ, ಮತ್ತು 1.5 ಟರ್ಬೋ ಇಂಜಿನು ನಿಮಗೆ ಸಿಗುತ್ತೆ. ಅದು DCTನೂ ಆಟೋಮ್ಯಾಟಿಕ್ಕು ಬರುತ್ತೆ. ಮತ್ತು IVTನೂ ನಿಮಗೆ ಸಿಗುತ್ತೆ, IVT ಟ್ರಾನ್ಸ್ಮಿಷನು. ಮತ್ತು ಡೀಸೆಲ್ ನಿಮಗೆ 1.5 ಲೀಟರ್ಸ್ ಇಂಜಿನ್ ಸಿಗುತ್ತೆ. ಓಕೆ, ಮೈಲೇಜ್ ಎಷ್ಟು ಬರ್ಬೋದು ಅಪ್ರಾಕ್ಸಿಮೇಟ್ಲಿ? ಸರ್, ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿದರೆ ಕಸ್ಟಮರ್ ಫೀಡ್ಬ್ಯಾಕ್ ಅಂತ ಹೇಳಿದರೆ ಹಳೆ ಕ್ರೆಟಾಗೂ ಅಷ್ಟೇ ಇರುತ್ತೆ. ಇವಾಗ ಹೊಸ ಕ್ರೆಟಾಗೂ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಇಂಜಿನ್ ಸೇಮೇನಾ ಎರಡಕ್ಕೂ? ಹೌದು, ಇಂಜಿನ್ ಸೇಮೇ. ಇವಾಗ ಸದ್ಯಕ್ಕೆ ಟರ್ಬೋ ಒಂದು ಆ್ಯಡ್ ಮಾಡೋರು GTI. ಓಕೆ, ಅದು ಒಂದು DCT ಅಂತ ಇದೆಯಲ್ಲ, ಅದು ಒಂದು ಹೊಸದಾಗಿ ಆ್ಯಡ್ ಮಾಡೋರೆ. ಹಳೆ ಕ್ರೆಟಾಗ ಅದು ಇರಲಿಲ್ಲ. ಸೊ ಇಂಟೀರಿಯರ್ ನೋಡ್ಬೋದು. ಇದು ತುಂಬ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ. ಇದು ಹಳೆ ಮಾಡೆಲಲ್ಲಿ ಇಲ್ಲ ಅಲ್ಲ? ಇದು ಹಳೆ ಮಾಡೆಲಲ್ಲಿ ನಿಮಗೆ 10 ಇಂಚ್ ಸ್ಕ್ರೀನ್ ಮಾತ್ರ ಕಾಣ್ತಿದ್ದು, ಬಟ್ ಇವಾಗ ನಿಮಗೆ ಇಂಟಿಗ್ರೇಟೆಡ್ ಸ್ಕ್ರೀನ್ ಬರ್ತಾ ಇದೆ. ಹಂಗೆ ಕನೆಕ್ಟೆಡ್ ಒನ್. ಕನೆಕ್ಟೆಡ್ ಇದೆ, ತುಂಬ ಒಳ್ಳೆ ಫೀಚರ್ ಇದೆಲ್ಲ. ಹೌದು. ಸೊ ಹಳೆ ಕ್ರೆಟಾದಲ್ಲಿ ನಿಮಗೆ ಈ ಕಡೆ ಅನಲಾಗ್ ಬರ್ತಾ ಇದೆ, ಟ್ಯಾಕೋಮೀಟರ್ ಮತ್ತು ಸ್ಪೀಡೋಮೀಟರ್. ಇವಾಗ ನಿಮಗೆ ಫುಲ್ಲಿ ಡಿಜಿಟಲ್ ಇದೆ. ಓಕೆ, ಇಂಟಿಗ್ರೇಟೆಡ್ ವಿತ್ ದಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆ್ಯಂಡ್ ದಿ ಕ್ಲಸ್ಟರ್. ಓಕೆ, ಸೊ ಇದರಲ್ಲಿ ಹೌದು. ಸೊ ಇದರಲ್ಲಿ ನಿಮಗೆ ನ್ಯಾವಿಗೇಷನ್ ಪಾರ್ಟ್ ಸಿಗುತ್ತೆ. ಓಕೆ, ಇಲ್ಲಿ ಮ್ಯಾಪ್ ಇದೆ. ವಿತೌಟ್ ಇಂಟರ್ನೆಟ್ ಕನೆಕ್ಷನ್ ನಿಮಗೆ ಇದು ಆಲ್ರೆಡಿ ನಿಮಗೆ ಮ್ಯಾಪ್ ಸಿಗುತ್ತೆ. ಓಕೆ, ಆ್ಯಂಡ್ ನಿಮಗೆ ಇದರಲ್ಲಿ Jio 7 ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇದೆ. ಓಕೆ, ಇದೊಂದು ಆಫರ್ ಫಾರ್ 1 ಇಯರ್. ಓಕೆ, 1 ಇಯರ್ ಈ ಕಾರ್ ಪರ್ಟಿಕ್ಯುಲರ್ ಈ ಕಾರ್ ಬೈ ಮಾಡಿದ್ರೆ 1 ಇಯರ್ Jio 7 ಸಬ್ಸ್ಕ್ರಿಪ್ಷನ್ ಫ್ರೀ. ಓಕೆ, ಹೌದು, ನೈಸ್. ಸೊ ನಿಮಗೆ ಬೋಸ್ ಪ್ರೀಮಿಯಂ ಸ್ಪೀಕರ್ ಸಿಗುತ್ತೆ ವಿತ್ ದಿ ಫ್ರಂಟ್ ಸ್ಪೀಕರ್, ಸೆಂಟ್ರಲ್ ಸ್ಪೀಕರ್. ಓಕೆ, ಆ್ಯಂಡ್ ಆಲ್ಸೋ ಇನ್ ಸಬೂಫರ್ ಆಲ್ಸೋ ನಿಮಗೆ ಸಿಗುತ್ತೆ. ರೈಟ್. ಸೊ ನಿಮ್ಗೆ ಸ್ಪೀಕರ್ ನೋಡಬೇಕಂದ್ರೆ, ಸೊ ಸ್ಪೀಕರ್ ಬಂದು ಬೋಸ್ ಸ್ಪೀಕರ್. ಹೌದು, ಓಕೆ. ಸೊ ಅದೇ ರೀತಿ ನಿಮಗೆ ನೋಡ್ತಾ ಇರ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ಹೌದು, ಮತ್ತೆ ಇದು ಕೂಲಿಂಗು ಮಾಡ್ಬೋದು. ನಿಮಗೆ ಕೂಲಿಂಗು ಮಾಡ್ಬೋದು. ಹೌದು, ಓಕೆ. ಕೂಲ್ ಗ್ಲೋ ಬಾಕ್ಸ್ ಸಿಗುತ್ತೆ ನಿಮಗೆ. ತಿನ್ನೋ ಐಟಮ್ ಇಟ್ಟಿದ್ರೆ ಕೂಲ್ ಮಾಡ್ಕೊಂಡು ಇಟ್ಕೋಬೋದು ಆ ಕಡೆ. ಗ್ರೇಟ್. ಓಕೆ, ಆ್ಯಂಡ್ ನಿಮಗೆ ಚಾರ್ಜಿಂಗ್ ಪೋರ್ಟರ್ಸ್ ಆಗಲಿ, USB ಪೋರ್ಟರ್ಸ್ ಎಲ್ಲ C ಟೈಪ್ ಇದೆ, ನಾರ್ಮಲ್ ಪೋರ್ಟಲ್ ಇದೆ. ಓಕೆ, ಆ್ಯಂಡ್ USB ಟೈಪ್ ಇದೆ. ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಹೌದು, ಇದೆಲ್ಲ ವೈರ್ಲೆಸ್ ಚಾರ್ಜಿಂಗ್. ಓಕೆ, ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಆ್ಯಂಡ್ ಅದೇ ರೀತಿ ಡೀಸೆಂಟ್ ಆಗಿ ಒಂದು ಕಪ್ ಹೋಲ್ಡರ್ ಇದೆ. ಆ್ಯಂಡ್ ಇದೊಂದು ಆರ್ಮ್ರೆಸ್ಟ್ ಇದೆ. ಆ್ಯಂಡ್ ಅದ್ರ ಜೊತೆ ಸ್ಪೇಸ್ ಕೂಡ ಇದೆ, ನೀವೇನು ಬೇಕಾದರೂ ಇಲ್ಲಿ ಇಡ್ಬೋದು. ಇದೇನು ಪಾರ್ಕಿಂಗ್ ಮೋಡ ಇದು? ಇದು ನಿಮಗೆ ರೇರ್ ಕ್ಯಾಮ್ರಾ ಓಪನ್ ಆಗುತ್ತೆ. ಓಕೆ, ಈ ಥರ. ಸೊ ಫೀಚರ್ಸ್ ಅಡ್ವಾನ್ಸ್ ಆಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಲ್ ನೋಡ್ತಾ ಇರ್ಬೋದು ನೀವು, ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ. ಕಂಪ್ಲೀಟ್ ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಫುಲ್ಲಿ ಕಂಪ್ಲೀಟ್ ಪ್ಯಾನೋರಾಮಿಕ್ ಸನ್ರೂಫ್ ಇದೆ. ಓಕೆ, ಸೊ ಹಳೆ ಕ್ರೆಟಾದಲ್ಲೂ ಇದೆ ಅಲ್ಲ ಸೇಮ್ ಫೀಚರ್? ಹೌದು, ಕಂಪ್ಲೀಟ್ ಪ್ಯಾನೋರಾಮಿಕ್ ಬರುತ್ತೆ. ಓಕೆ, ಸೊ ಇಲ್ಲಿ ಹೋಲ್ಡರ್ ಇದೆ ನಿಮಗೆ. ಓಕೆ, ಸನ್ಗ್ಲಾಸ್ ಹೋಲ್ಡರ್ ಕೂಡ ಇದೆ. ಇದೆಲ್ಲ ಸೇಮ್ ಫೀಚರ್ ಅಲ್ಲ? ಅದು ಹಳೆದಲ್ಲೂ ಫೀಚರ್ ಇದೆ. ಸೊ ಲೈಟಿಂಗ್ ಎಲ್ಲ ತುಂಬ ಡೀಸೆಂಟಾಗಿ ಪ್ರೀಮಿಯಂ ಕ್ವಾಲಿಟಿ ಇದೆ. ಹೌದು. ಓಕೆ, ಸ್ಮಾರ್ಟ್ ಕೂಡ ಇದೆ, ಹಿಂಗೂ ಮಾಡ್ಬೋದು. ಹೌದು. ಓಕೆ, ಆ್ಯಸ್ ಯೂಶುವಲ್ ನಿಮಗೆ ಏರ್ ಬ್ಯಾಗ್ಸ್ ಬರುತ್ತೆ. ಇದೇನು ಮಿರರ್ ಇದು? ಹೌದು, ವ್ಯಾನಿಟಿ ಮಿರರ್. ಓಕೆ, ಮಿರರ್ ಕೂಡ ಇದೆ. ಆ್ಯಂಡ್ ನಿಮಗೆ ಡೋರ್ ಸೈಡ್ ಬರೋದಾದರೆ ನೋಡ್ತಾ ಇರ್ಬೋದು, ಆ್ಯಸ್ ಯೂಶುವಲ್ ಆ್ಯಸ್ ಐ ಸೆಡ್ ಆಲ್ರೆಡಿ ಬೋಸ್ದು ಸ್ಪೀಕರ್ಸ್ ಇದೆ, ತುಂಬ ಪ್ರೀಮಿಯಂ ಕ್ವಾಲಿಟಿ ಸ್ಪೀಕರ್ಸ್ ಇದೆ. ಆ್ಯಂಡ್ ಕಪ್ ಹೋಲ್ಡರ್ಸ್ ಕೂಡ ಇದೆ. ಆ್ಯಂಡ್ ಅದೇ ರೀತಿ
ಸಿ ಈ ಗ್ಲಾಸ್ದು ಫೀಚರ್ ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ಈ ಕರ್ವ್ ಬರುತ್ತಲ್ಲ ತುಂಬ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಯಿತು ದಿಸ್ ಕರ್ವ್. ಆ್ಯಂಡ್ ಅದೇ ರೀತಿ ತುಂಬ ನೋಡಿ ಹಿಡ್ಕೊಳ್ಳೋಕ್ಕೂ ಕೂಡ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ನೋಡಿ ಸಿ ಸೌಂಡ್ ಕೂಡ ಅಷ್ಟೊಂದು ಅಷ್ಟೊಂದು ಅನಾಯಿಂಗ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮಿರರ್ ನೋಡ್ಬೋದು ನೀವು. ಸೊ ಈ ಮಿರರ್ ಅಲ್ಲಿ ನಿಮಗೆ ಬ್ಲೂ ಲಿಂಕ್ ಕನೆಕ್ಟಿವಿಟಿಯಲ್ಲಿ ಬರುತ್ತೆ. ಓಕೆ, ಇದು SOS ಅಂತ ನಿಮಗೆ ಎಮರ್ಜೆನ್ಸಿ ಏನಾದರೂ ಇದಾದಾಗ ನಿಮಗೆ ಈ ಬಟನ್ ಪ್ರೆಸ್ ಮಾಡಿದರೆ ಡೀಲರ್ಶಿಪ್ಗೆ ಒಂದು ನಿಮ್ಮ ಲೊಕೇಶನ್ ಹೋಗುತ್ತೆ. ಓಕೆ, ಸೊ ಇದು ಡೀಲರ್ಶಿಪ್ ಹೋದಾಗ ನಿಮಗೆ ರೋಡ್ ಸೈಡ್ ಅಸಿಸ್ಟೆಂಟ್ ಏನು ಬೇಕಾಗಿದ್ರೆ ಈ SOS ಬಟನಿಂದ ನೀವು ಇದು ಮಾಡ್ಬೋದು. ಇದು ಆಡೆಡ್ ಫೀಚರ್ ಇದು. ಹೌದು, ಇದು ಆ್ಯಕ್ಚುಲಿ ಬ್ಲೂ ಲಿಂಕ್ ಕನೆಕ್ಟಿವಿಟಿ ಅಂತ ಹಳೆ ಕಾರ್ಗೂ ಇತ್ತು, ಹಳೆ ಕ್ರೆಟಾಗೂ ಇತ್ತು, ಇದರಲ್ಲೂ ಇದೆ. ಆ್ಯಂಡ್ ಇದು ಈ ಬಟನ್ ಇದು ಟೋಯಿಂಗ್. ಓಕೆ, ರೋಡ್ ಸೈಡ್ ಅಸಿಸ್ಟೆಂಟ್ ಅಂತ ಬರುತ್ತೆ. ಓಕೆ, ಇದು ಎಮರ್ಜೆನ್ಸಿಗೆ ಇದು ಟೋಯಿಂಗ್. ಆ್ಯಂಡ್ ದಿಸ್ ಒನ್ ದಿಸ್ ಬ್ಲೂ ಲಿಂಕ್ ಕನೆಕ್ಟಿವಿಟಿ ಜಸ್ಟ್ ನಿಮ್ಮ ಮೊಬೈಲಿಂದ ನೀವು ಎಲ್ಲ ಕಾರ್ನ ಇದು ಮಾಡ್ಬೋದು, ಆಪರೇಟ್ ಮಾಡ್ಬೋದು. ಗ್ರೇಟ್. ಓಕೆ, AC ಇದೆಯಲ್ಲ, AC ವೆಂಟ್ಸ್ ನಿಮಗೆ ಫುಲ್ಲಿ ಡಿಸೈನ್ಡ್ ಹಾಕಿಕೊಟ್ಟವ್ರೆ ನೋಡಿ. ಹೌದು, ತುಂಬ ಚೆನ್ನಾಗಿದೆ ಇಂಟೀರಿಯರ್. ಹಳೆ ಕ್ರೆಟಾಗೆ ಈ ಥರ ಇಲ್ಲ. ಸೊ AC ವೆಂಟ್ಸ್ ನಿಮಗೆ ತುಂಬ ಡಿಫ್ರೆಂಟ್ ಆಗಿ ಕೊಟ್ಟವ್ರೆ ಇವಾಗ. ರೈಟ್, ಸೊ ಇದರಲ್ಲಿ ನಿಮಗೆ ಟಿಲ್ಟ್ ಸ್ಟೇರಿಂಗ್ ಬರುತ್ತೆ ವಿತ್ ಟೆಲಿಸ್ಕೋಪಿಕ್. ಓಕೆ, ಇಷ್ಟು ಚೆನ್ನಾಗಿದೆಲ್ಲ ನಾರ್ಮಲ್ ಫೀಚರ್ಸ್. ಇದು ವಾಯ್ಸ್ ಎನೇಬಲ್ಡ್ ಸನ್ ರೂಫ್ ಇದೆ, ಬೇಕಾದ್ರೆ ನೋಡಿ. ಕ್ಲೋಸ್ ಸನ್ ರೂಫ್ ನೋಡ್ಬೋದು. ಜಸ್ಟ್ ಫಾರ್ ಕಮಾಂಡ್ ಅಲ್ಲಿ ಸನ್ ರೂಫ್ ಕ್ಲೋಸ್ ಆಗ್ತಾ ಇದೆ. ವಾವ್, ಇದು ಹೊಸ ಫೀಚರ್ ಅಲ್ಲ, ಆಡೆಡ್ ಫೀಚರ್ ಇದು. ಇಲ್ಲ ಇದು ಹಳೆ ಕ್ರೆಟಾಗೆ. ಓಕೆ ವಾವ್, ತುಂಬ ಚೆನ್ನಾಗಿದೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು, ತುಂಬ ಕಂಫರ್ಟ್ ಆಗಿದೆ ಸೀಟ್ಸ್ ಎಲ್ಲ. ರೇರ್ AC ವೆಂಟ್ಸ್ ಸಿಗುತ್ತೆ ವಿತ್ ಚಾರ್ಜರ್. ಓಕೆ, ಇಲ್ಲೂ ಇದೆ ರೇರ್ AC ವೆಂಟ್ಸ್ ಇದೆ, ಚಾರ್ಜರ್ ಇದೆ, ಒಂದು ಚಿಕ್ಕದಾಗಿ ಕಪ್ ಹೋಲ್ಡರ್ ಕೂಡ ಇದೆ ಅಲ್ವಾ? ಎಲ್ಲ ಮೊಬೈಲ್ ಹೋಲ್ಡರ್, ಮೊಬೈಲ್ ಕರೆಕ್ಟ್. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ತುಂಬ ಸ್ಪೇಷಿಯಸ್ ಆಗಿದೆ ಜಾಗ ಕೂಡ. ನಾನು ಹಿಂದೆನೂ ಹೋಗಿ ಕೂತ್ಕೊಂಡು ನೋಡ್ತೀನಿ. ಆ್ಯಂಡ್ ಸೀಟ್ಸ್ ಕೂಡ ಫ್ಯಾಬ್ರಿಕ್ ಸೀಟ್ಸು ತುಂಬ ಕಂಫರ್ಟಬಲ್ ಆಗಿದೆ. ಕೂತ್ಕೊಂಡ್ರೆ ಆರಾಮಾಗಿ ಒಂಥರ ಮಲ್ಕೊಂಬಿಡ್ಬೋದು, ಅಷ್ಟೊಂದು ಕಂಫರ್ಟಬಲ್ ಆಗಿದೆ. ಸೊ ನೋಡೋಣ, ಹಿಂದೆ ಬ್ಯಾಕ್ ಪ್ರೊಫೈಲ್ ಕೂತ್ಕೊಂಡು ನಾನು ಚೆಕ್ ಮಾಡ್ತೀನಿ. ಸೊ ಇವಾಗ ಯೂನಿಕ್ ಫೀಚರ್ ಏನಿದೆ ಈ ಕಾರ್ ಬಗ್ಗೆ ನಿಮ್ಮ ಪ್ರಕಾರ, ನಿಮ್ಮ ಕೇಳಿದ್ರೆ? ಸೊ ಯೂನಿಕ್ ಫೀಚರ್ ಅಂದರೆ ನೀವು ಈ ಕಾರೇ ನಿಮಗೆ ಯೂನಿಕ್ ಅನ್ಬೋದು, ಯಾಕಂದರೆ 7-8 ವರ್ಷದಿಂದ ಇದನ್ನು ಬೀಟ್ ಮಾಡೋ ಕಾರ್ಸು ಇನ್ನೂ ಜಾಸ್ತಿ ಇರಲಿಲ್ಲ. ಓಕೆ, ಸೊ ಇದುವರೆಗೂ ಆ ಲೆಗಸಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ. ಸೊ ದಿಸ್ ಈಸ್ ಅ ಕಾರ್ ಫಾರ್ ನೆಕ್ಸ್ಟ್ ಜನರೇಷನ್ ಯು ಕ್ಯಾನ್ ಸೇ. ಓಕೆ, ಇದರಲ್ಲಿ ಬಂದುಬಿಟ್ಟು ನಿಮಗೆ ಇಂಟಿಗ್ರೇಟೆಡ್ ಕ್ಲಸ್ಟರ್ ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತಾ ಇದೆ. ಇದು ಒಂದು ಯೂನಿಕ್ ಫೀಚರ್ ಅನ್ಬೋದು. ಓಕೆನಾ, ನೀವು ಒಂದ್ಸತಿ ಅದು ನಂಗೆ ತುಂಬ ಇಷ್ಟ ಆಯ್ತು. ಅಂದರೆ ಲೈಕ್ ಇಂಟರ್ ಕನೆಕ್ಟೆಡ್ ಆಗಿದೆ ಎರಡು ಕೂಡ. ಸೊ ಏನು ಒಂದೇ ಸ್ಕೇಲಲ್ಲಿ ಕಾಣಿಸುತ್ತೆ. ಇಟ್ಸ್ ಅ ಗುಡ್ ಫೀಚರ್. ಹೌದು, ಆಮೇಲೆ ಆ ಕಮಾಂಡಲ್ಲೇ ನಿಮಗೆ ಸನ್ ರೂಫ್ ಎಲ್ಲ ಆಪರೇಟ್ ಆಗುತ್ತೆ. ಅದು ಕೂಡ ಅಪ್ಡೇಟೆಡ್ ಒನ್, ತುಂಬ ಚೆನ್ನಾಗಿದೆ. ಕ್ರೂಸ್ ಕಂಟ್ರೋಲು ಇದೆ. ಓಕೆ, ಸೊ ಕ್ರೂಸ್ ಕಂಟ್ರೋಲ್ ನೀವು ಆರಾಮಾಗಿ ಯೂಟಿಲೈಸ್ ಮಾಡ್ಬೋದು. ಬಟ್ ಐ ವುಡ್ ಸಜೆಸ್ಟ್ ಯು ಟು ಕಮ್ ಟು ಶೋರೂಮ್ ಆ್ಯಂಡ್ ದೆನ್ ಈ ಕಾರ್ನ ನೋಡಿ ಆಮೇಲೆ ನೀವು ಟೆಸ್ಟ್ ಡ್ರೈವ್ ತೊಗೊಳ್ಳಿ. ನೀವೇ ಸಜೆಸ್ಟ್ ಮಾಡ್ತೀರಿ ಯಾಕೆ ತೊಗೋಬೇಕು ಕಾರ್ ಅಂತ. ಪ್ರೈಸಿಂಗ್ ಪಾರ್ಟ್ ಬರೋದಾದರೆ ಬೇಸಿಕ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಕಾರ್? ಸೊ ನಿಮಗೆ ಬೇಸ್ ಅಂದರೆ 14 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅದೇ ನೀವು ಮಿಡ್ ವೇರಿಯಂಟ್ ಹೋಗ್ತಾ ಇದ್ದರೆ 19.5 ಲಕ್ಷ ಆಗುತ್ತೆ. ಓಕೆನಾ, ನೀವು ಟಾಪ್ ಎಂಡ್ ನೋಡ್ತಾ ಇದ್ದೀರಿ ಅಂದರೆ ನಿಮಗೆ 25 ಲಕ್ಷ ಆಗುತ್ತೆ. ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ ಕಾರ್ ಬಂದು ಇಟ್ಸ್ ಕ್ರೆಟಾ SX ಟೆಕ್. ಹೌದು, ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ಮ್ಯಾನ್ಯುಯಲ್. ಸೊ ಇದು ಪ್ರೈಸ್ ಎಕ್ಸಾಕ್ಟ್ಲಿ ಏನಿರ್ಬೋದು? ಇದು ಎಕ್ಸಾಕ್ಟ್ಲಿ ನಿಮ್ಗೆ ಹೇಳ್ಬೇಕಂದ್ರೆ 20,19,000 ಇದೆ. ಓಕೆ, ಫಾರ್ ದಿಸ್ ಕಾರ್, ಈ ಕಾರ್ಗೆ. ಓಕೆ, ತುಂಬ ಲೈಕ್ ವ್ಯಾಲ್ಯೂ ಫಾರ್ ಮನಿ ಕಾರ್ ಅಂತ ಹೇಳ್ಬೋದು. ಹೌದು, ಹೇಳ್ಬೋದು ಅಲ್ವಾ? ಹೋಪ್ ಎಲ್ರಿಗೂ ಈ ಒಂದು ಕಾರ್, ಈ ಒಂದು ವಿಡಿಯೋ ಎಲ್ಲ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು ಕಾರ್, ಯಾಕಂದರೆ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ತು. ತುಂಬ ಫೀಚರ್ಸ್ ಇದೆ, ತುಂಬ ಲೈಕ್ ವ್ಯಾಲ್ಯೂ ಫಾರ್ ಮನಿ ಅಗೈನ್. ಬನ್ನಿ, ವಿಸಿಟ್ ಮಾಡಿ ಯಾವುದೇ ಹತ್ತಿರ ಶೋರೂಮ್ಗೆ, ಹ್ಯುಂಡೈ ಶೋರೂಮ್ಗೆ, ನೋಡಿ ಎಕ್ಸ್ಪ್ಲೋರ್ ಮಾಡಿ, ಆಮೇಲೆ ಯು ಕ್ಯಾನ್ ಟೇಕ್ ಯುವರ್ ಡಿಸಿಷನ್ಸ್. ಸೊ ಅಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ ನಿಮ್ಮದೇ, ನೀವು ಕಮೆಂಟ್ ಮಾಡ್ಬೋದು. ಏನೇ ಇದ್ದರೂ ನಾನು ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಶೋರೂಮ್ ಪೀಪಲ್ ಕಡೆಯಿಂದ. ಥ್ಯಾಂಕ್ ಯು ಎವ್ರಿ ಒನ್, ಎಲ್ಲ ಕರೆದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಒಂದು ಶೂಟ್ನ ಮಾಡೋದಕ್ಕೆ. ಆ್ಯಂಡ್ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಮಿಶ್ರ ಮಾತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.